ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡ್ತಾ ಇದ್ದ ಹಾಗೆ ದರ್ಶನ್ ಹಾಗೆ ಗ್ಯಾಂಗ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನತ್ತ ಹೆಜ್ಜೆಯನ್ನ ಹಾಕಿದೆ. ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಲ್ಲ ಆರೋಪಿಗಳಿದ್ದಾರೆ. ಇಬ್ಬರು ಆರೋಪಿಗಳು ಚಿತ್ರದುರ್ಗದಿಂದ ಕರ್ಕೊಂಡು ಬರಬೇಕು, ಅವರನ್ನ ಕರ್ಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ವೈದ್ಯಕೀಯ ತಪಾಸಣೆಯನ್ನ ಅಲ್ಲೇ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ ಸಮಯ ಮೀರಿದ್ರೆ ಆನಂತರ ನ್ಯಾಯಾಧೀಶರ ಸಮ್ಮುಖಕ್ಕೆ ಹಾಜರುಪಡಿಸಲಾಗುತ್ತೆ. ದರ್ಶನ್ ಬಂಧನ, ಡೆವಿಲ್ ಸಾಂಗ್ ಬಿಡುಗಡೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ನಾಳೆ ರಿಲೀಸ್ ಆಗಬೇಕಾಗಿತ್ತು. ನಾಳೆ ರಿಲೀಸ್ ಆಗಬೇಕಾಗಿದ್ದಂತಹ ಡೆವಿಲ್ ಚಿತ್ರದ ಹಾಡಿನ ಬಿಡುಗಡೆಯನ್ನ ಮುಂದೂಡಿಕೆ ಮಾಡಿದೆ ಚಿತ್ರತಂಡ. ನಾಳೆ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಪೋಸ್ಟರ್ ಹಾಕೊಂಡಿದ್ರು. ಇವತ್ತು ಒಂದು ಮೋಷನ್ ಪೋಸ್ಟರ್ ಕೂಡ ಆ ಹಾಡಿಗೆ ಸಂಬಂಧಪಟ್ಟ ಹಾಗೆ ಬಿಡುಗಡೆಯಾಗಿತ್ತು. ಆ ಬಗ್ಗೆ ಖುದ್ದು ನಟ ದರ್ಶನ್ ತಮ್ಮ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕೊಂಡಿದ್ರು, ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅದನ್ನ ಹಾಕೊಂಡಿದ್ರು. ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಬರ್ತಾ ಇದ್ದ ಹಾಗೆ ಸ್ಟೋರಿಯಲ್ಲಿ ಹಾಕಿದ್ದನ್ನ ಅವರು ಡಿಲೀಟ್ ಕೂಡ ಮಾಡಿದ್ರು. ಈಗ ಚಿತ್ರತಂಡ ರಿಲೀಸ್ ಮಾಡಿರುವಂತಹ ಪೋಸ್ಟ್ ನ ಗಮನಿಸ್ತಾ ಇದ್ದೀರಿ. ನಾಳೆ ಬೆಳಗ್ಗೆ ಬಿಡುಗಡೆಯಾಗಬೇಕಾಗಿದ್ದಂತಹ ಡೆವಿಲ್ ಸಿನಿಮಾದ ಹಾಡನ್ನ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ ಅಂತ ಚಿತ್ರತಂಡ ತಿಳಿಸಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಚಿತ್ರದ ಪೋಸ್ಟರ್, ಚಿತ್ರದ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತ ಹಾಡು, ಡೆವಿಲ್ ಚಿತ್ರದ ಹಾಡು ಅದು ರಿಲೀಸ್ ಆಗಬೇಕಾಗಿತ್ತು. ಆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥ ಸಾಲ್ ಏನು ಅನ್ನುವಂಥದ್ದು ಬಹುಶಃ ದರ್ಶನ್ ಅಭಿಮಾನಿಗಳಿಗೂ ಗೊತ್ತಿರುತ್ತೆ, ನ್ಯೂಸ್ ಪೋಸ್ಟ್ ನ ವೀಕ್ಷಕರಿಗೂ ಕೂಡ ಗೊತ್ತಿರಬಹುದು. ಪತ್ನಿಗೆ ಬೈದಿದ್ದಂಥ ಒಂದು ಆಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುತ್ತೆ. ಕಳೆದ ಕೆಲ ವರ್ಷಗಳ ಹಿಂದಿನ ಆಡಿಯೋ ಅದು. ದರ್ಶನ್ ಅರೆಸ್ಟ್ ಆದಂತಹ ನಂತರದಲ್ಲಿ ಮತ್ತೊಮ್ಮೆ ಅದೇ ಆಡಿಯೋ ವೈರಲ್ ಆಗಿತ್ತು. ಪತ್ನಿಗೆ ಹೀನಾಯಮಾನವಾಗಿ ಬೈದಿದ್ದಂಥ ಆಡಿಯೋ, ಅದರಲ್ಲೇ ಇದೊಂದು ಸಾಲಿತ್ತು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಡೆವಿಲ್ ಚಿತ್ರತಂಡ ಅದೇ ಸಾಲನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಿತ್ತು. ಆ ಸಾಂಗ್ನ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಚಿತ್ರತಂಡ ಕಳೆದ 2-3 ದಿನಗಳ ಹಿಂದೆಯೇ ಪೋಸ್ಟರ್ ಅನ್ನ ಹಾಕಿತ್ತು ಬಹುಶಃ. ಅದಾದ ನಂತರದಲ್ಲಿ ಇವತ್ತು ಮತ್ತೆ ಒಂದು ಮೋಷನ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ರು. ಇದೇ ಹಾಡಿಗೆ ಸಂಬಂಧಪಟ್ಟ ಹಾಗಿನ ಒಂದು ಮೋಷನ್ ಪೋಸ್ಟರ್, ಅದನ್ನ ಖುದ್ದು ದರ್ಶನ್ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಹಾಕೊಂಡಿದ್ರು. ಆದ್ರೆ ಆ ಮೋಷನ್ ಪೋಸ್ಟರ್ ರಿಲೀಸ್ ಆದಂತ 1-2 ಗಂಟೆಯ ಒಳಗಾಗಿ, ಆ ಮೋಷನ್ ಪೋಸ್ಟರ್ ಗಮನಿಸ್ತಾ ಇದ್ದೀರಿ ನೀವು, 1ರಿಂದ 2 ಗಂಟೆಯ ಒಳಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ. ಸುಪ್ರೀಂ ಕೋರ್ಟ್ನ ಆದೇಶ ಬರ್ತಾ ಇದ್ದ ಹಾಗೆ, ಬೇಲ್ ರದ್ದಾಗ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಜೈಲಿಗೆ ಹೋಗೋದು ಫಿಕ್ಸ್ ಆಯ್ತು. ಅಷ್ಟಾಗ್ತಾ ಇದ್ದ ಹಾಗೆ ದರ್ಶನ್ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕಿದ್ದಂತಹ ಪೋಸ್ಟ್ ಅನ್ನ ಡಿಲೀಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಚಿತ್ರತಂಡ ನಾಳೆ ಬಿಡುಗಡೆಯಾಗಬೇಕಾಗಿದ್ದಂಥ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥ ಹಾಡನ್ನ, ಡೆವಿಲ್ ಚಿತ್ರದ ಹಾಡಿನ ರಿಲೀಸ್ ಅನ್ನ, ಬಿಡುಗಡೆಯನ್ನ ಮುಂದೂಡಿಕೆ ಮಾಡಿದೀವಿ ಅನಿವಾರ್ಯ ಕಾರಣಗಳಿಂದ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕೊಂಡಿದೆ. ಯಾಕಂದ್ರೆ ನೆಮ್ಮದಿ ಹಾಳಾಗಿ ಹೋಗ್ಬಿಡ್ತಲ್ಲ, ಸಾಂಗ್ ಇದ್ದಿದ್ದೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ. ಆ ನೆಮ್ಮದಿಯಾಗಿ ಇರ್ತೀನಿ ನಾನು, ಸುಪ್ರೀಂ ಕೋರ್ಟ್ ಬೇಲಿಗೇನು ಕಂಟಕ ಮಾಡಲ್ಲ ಅಂತ ದರ್ಶನ ಅಂದ್ಕೊಂಡಿದ್ರೋ ಏನೋ, ಚಿತ್ರತಂಡ ಆ ಕಲ್ಪನೆಯಲ್ಲಿ ಇತ್ತೋ ಏನೋ. ಹೈಕೋರ್ಟ್ ನಲ್ಲೂ ಕೂಡ ಬೇಲ್ ಸಿಕ್ತು, ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಬೇಲ್ ಸಿಕ್ಬಿಡುತ್ತೆ ಅನ್ನುವಂಥ ನಿರೀಕ್ಷೆ ಅವ್ರಿಗಿತ್ತೋ ಏನೋ ಚಿತ್ರತಂಡಕ್ಕೆ, ನಟ ದರ್ಶನ್ಗೆ. ಹಾಗಾಗಿ ಎಲ್ಲವನ್ನ ಕೂಡ ಫಿಕ್ಸ್ ಮಾಡ್ಕೊಂಡು ಕೂತಿದ್ರು. ಆದ್ರೆ ಈಗ ಆ ನೆಮ್ಮದಿ ನಟ ದರ್ಶನ್ರಿಂದ ದೂರ ಆಗ್ಬಿಟ್ಟಿದೆ. ಯಾಕಂದ್ರೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಬೇಕಾಗಿದೆ. ಸದ್ಯ ಪೊಲೀಸ್ ಸ್ಟೇಷನ್ ನಲ್ಲಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಶಿಫ್ಟ್ ಆಗ್ತಾರೆ. ಆ ನೆಮ್ಮದಿ ಹೋಗ್ತಾ ಇದ್ದ ಹಾಗೆ ಆ ಸಾಂಗ್ ರಿಲೀಸ್ ಡೇಟ್ ಅನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಡೆವಿಲ್ ಟೀಮ್ ಮಾಡಿದೆ. ಎಂಥ ವಿಪರ್ಯಾಸ ನೋಡಿ. ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತ ಹಾಡು ರಿಲೀಸ್ ಆಗಬೇಕಾಗಿತ್ತು ಡೆವಿಲ್ ಚಿತ್ರದ್ದು. ನಟ ದರ್ಶನ್ರ ಬಹು ನಿರೀಕ್ಷಿತ ಚಿತ್ರ ಅಕ್ಟೋಬರ್ನಲ್ಲಿ ರಿಲೀಸ್ಗೆ ಚಿತ್ರತಂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆದ್ರೆ ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನವೇ ದರ್ಶನ್ ಜೈಲ್ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅದರ ಜೊತೆಗೆ ನೆಮ್ಮದಿಯಾಗಿರಬೇಕು ಅಂತ ಅಂದುಕೊಳ್ಳುವಂತಹ ಟೈಮ್ನಲ್ಲೇ ಆ ನೆಮ್ಮದಿ ದೂರ ಆಗ್ಬಿಟ್ಟಿದೆ. ಯಾಕಂದ್ರೆ ಬೇಲ್ ಕ್ಯಾನ್ಸಲ್ ಆಗಿದೆ. ಇಷ್ಟು ದಿನಗಳ ಕಾಲ ಟೆನ್ಷನ್ ಇತ್ತು, ಏನಾಗ್ಬಿಡುತ್ತೋ ಏನೋ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಅಂತ ಹೇಳಿ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನೇರವಾಗಿ ಬೇಲ್ನ ಕ್ಯಾನ್ಸಲ್ ಮಾಡಿದ್ ಮಾತ್ರ ಅಲ್ಲ, ಬೇಲ್ ಕೊಟ್ಟಿದ್ದಂಥ ಹೈಕೋರ್ಟ್ನ ಆದೇಶಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಕಟು ಶಬ್ದಗಳನ್ನ
ಬಳಸಿ ತನ್ನ ಅಭಿಪ್ರಾಯವನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡ್ತು. ಅಷ್ಟಾಗ್ತಾ ಇದ್ದ ಹಾಗೆ ಒಬ್ಬರಾದ ಮೇಲೊಬ್ಬರಂತೆ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗಿರುವಂತಹ ಎಲ್ಲರನ್ನ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇರಿಸುವಂತಹ ಕೆಲಸ ಆಗಿದೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ವೈದ್ಯಕೀಯ ತಪಾಸಣೆಯನ್ನ ಎಲ್ಲ 5 ಆರೋಪಿಗಳಿಗೆ ಮಾಡಲಾಗಿದೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಅನುಕುಮಾರ್ ಹಾಗೆ ಜಗದೀಶ್ ಅವರಿಬ್ರು ಕೂಡ ಅರೆಸ್ಟ್ ಆಗಿದ್ದಾರೆ. ಅವರನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಸದ್ಯ ಕರ್ಕೊಂಡು ಬರುವಂತಹ ಕೆಲಸ ಆಗ್ತಿದೆ. 6 ಗಂಟೆ ಕಳೆಯಿತು. ಬಹುಶಃ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇಲ್ಲ. ಇನ್ನೇನಿದ್ರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರಿಬ್ಬರನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರಬೇಕು. ಇನ್ನೂ ಕೆಲ ಹೊತ್ತು ಅದು ತಗಲಬಹುದು. ಹಾಗಾಗಿ ಎಲ್ಲ ಆರೋಪಿಗಳನ್ನ ಒಟ್ಟಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಪೊಲೀಸ್ ವೆಹಿಕಲ್ಗಳು ಸಿದ್ಧವಾಗಿ ನಿಂತಿದ್ದಾವೆ. ಎನಿ ಟೈಮ್ ಇವರನ್ನ ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿಗಳಿಗೆ ಕೆಲ ಆರೋಪಿಗಳು ಲೋವರ್ ಕೋರ್ಟ್ನಲ್ಲೇ ಜಾಮೀನನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರು. ಯಾರ ವಿರುದ್ಧ ಈ ಮರ್ಡರ್ ಸೆಕ್ಷನ್ಗಳು ಇರಲಿಲ್ವೋ ಅಂಥವರಿಗೆ ಕೆಳ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿತ್ತು. ಆದರೆ ಪ್ರಮುಖ ಆರೋಪಿಗಳಿಗೆ ಜಾಮೀನು ಸಿಕ್ಕಿರಲಿಲ್ಲ. ಅವರು ಹೈಕೋರ್ಟ್ ವರೆಗೂ ಕೂಡ ಹೋಗಿ ಹೋರಾಡಿ ಜಾಮೀನನ್ನ ಪಡ್ಕೊಂಡವರು. ನಟ ದರ್ಶನ್ ಅಕ್ಟೋಬರ್ 30ನೇ ತಾರೀಕು ರಿಲೀಸ್ ಆಗಿತ್ತು. ಯಾಕಂದ್ರೆ ಅವರಿಗೆ ಮೆಡಿಕಲ್ ಗ್ರೌಂಡ್ಸ್ ಆಧಾರದಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅಡಿ ಜಾಮೀನು ಮಂಜೂರು ಮಾಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿತ್ತು. ನನಗೆ ಹುಷಾರಿಲ್ಲ, ನನ್ಗಾಗ್ತಾ ಇಲ್ಲ, ಆಪರೇಷನ್ ಮಾಡಿಸ್ಕೋಬೇಕು, ಈ ರೀತಿಯಾಗಿ ಹಲವು ಕಾರಣಗಳನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದನ್ನ ಪರಿಗಣಿಸಿದಂತಹ ಕೋರ್ಟ್ ಮೆಡಿಕಲ್ ಗ್ರೌಂಡ್ ಮೇಲೆ ಜಾಮೀನನ್ನ ನೀಡಿತ್ತು. ಅದಾದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿಸೆಂಬರ್ 13ನೇ ತಾರೀಕು. ಪವಿತ್ರ ಗೌಡ, ಪ್ರದೋಷ್ ಹಾಗೆ ಉಳಿದಂತಹ ಆರೋಪಿಗಳು ಎಲ್ರಿಗೂ ಕೂಡ ಇವತ್ತು ಯಾರ್ಯಾರು ವಾಪಸ್ ಜೈಲಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಅವರೆಲ್ಲರಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿಸೆಂಬರ್ 13ನೇ ತಾರೀಕು. ಅದಾಗಿ ಆಲ್ಮೋಸ್ಟ್ 8 ತಿಂಗಳಾಯ್ತು. ಆ 8 ತಿಂಗಳ ಕಾಲ ಆರಾಮಾಗಿದ್ರು. ಆಯ್ತು, ಇನ್ನೇನು ತೊಂದರೆ ಇಲ್ಲ. ಕೋರ್ಟ್ ಕರೆದಾಗ ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದ್ದಂತಹ ಟೈಮ್ನಲ್ಲಿ ವಿಚಾರಣೆಗೆ ಕರೆದಾಗ ಹೋದ್ರಾಯ್ತು. ಇನ್ನೇನು ಟೆನ್ಷನ್ ಇಲ್ಲ, ಇನ್ನೇನು ಚಿಂತೆ ಇಲ್ಲ, ಹೇಗೋ ಬಚಾವ್ ಆಗ್ಬಿಡ್ತೀವಿ, ಹೇಗೋ ಪಾರಾಗ್ಬಿಡ್ತೀವಿ ಅಂತ ಅಂದುಕೊಂಡಿದ್ರು ಏನೋ. ಯಾಕಂದ್ರೆ ಅವರ ನಡೆ ನುಡಿ ಆ ರೀತಿ ಆಗಿತ್ತು. ನಿರ್ದೋಷಿಗಳ ರೀತಿ ನಮ್ಮನ್ನ ಕೋರ್ಟ್ ನಿರ್ದೋಷಿಗಳು ಅಂತ ಹೇಳಿದೆ ಅನ್ನೋ ರೀತಿ ಅವರ ಬಿಹೇವಿಯರ್ ಇತ್ತು, ಅವರ ನಡೆ ಇತ್ತು. ಆದ್ರೆ ಹಾಗಾಗಿಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯವನ್ನ ಎತ್ತಿ ಹಿಡಿದಿದೆ. ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಎಲ್ಲ ಆರೋಪಿಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾರಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ, ಅಥವಾ ಈಗ ಯಾರ್ಯಾರು ಸ್ಟೇಷನ್ ನಲ್ಲಿ ಆಲ್ರೆಡಿ ಇದ್ದಾರೆ 5 ಜನ ಅವರನ್ನು ಮಾತ್ರ ಕರ್ಕೊಂಡು ಹೋಗುವಂತಹ ಕೆಲಸ ಆಗುತ್ತಾ, ಅಥವಾ ಜಗದೀಶ್ ಹಾಗೆ ಅನುಕುಮಾರ್ ಬರೋ ತನಕ ವೇಟ್ ಮಾಡುವಂತಹ ಚಾನ್ಸಸ್ ಏನಾದ್ರೂ ಕಂಡು ಬರ್ತಾ ಇದೆಯಾ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯೆ, ಏನು ಈಗಾಗಲೇ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಎಲ್ಲ ಆರೋಪಿಗಳನ್ನ ಒಟ್ಟಿಗೆ ಒಮ್ಮೆಲೆ ಕರ್ಕೊಂಡು ಹೋಗ್ಲಿಕ್ಕೆ ಸೂಚನೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಏನು ಈಗಾಗಲೇ ಬಂಧಿತ ಆರೋಪಿಗಳಿದ್ದಾರೆ 5 ಜನ, ಅಂದ್ರೆ ದರ್ಶನ್ ಸೇರಿ ಇನ್ನ 5 ಜನ ಇದ್ದಾರೆ. ಅವ್ರಿಗೆ ಮೆಡಿಕಲ್ ಟೆಸ್ಟ್ ಈಗಾಗಲೇ ಪ್ರಕ್ರಿಯೆ ಮುಗಿದಿರುವಂತಹದ್ದು. ಈಗಾಗಲೇ ಅವರನ್ನ ಅಲ್ಲಿ ಇನ್ನು ಉಳಿದಂತ ಆರೋಪಿಗಳೇನಿದ್ದಾರೆ ಅನುಕುಮಾರ್ ಜೊತೆಗೆ ಜಗದೀಶ್, ಈ ಇಬ್ಬರು ಆರೋಪಿಗಳನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಅವರು ಕೂಡ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಕರ್ಕೊಂಡು ಬಂದು ಅವ್ರಿಗೂ ಇಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಬಹುತೇಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿರುವಂತಹದ್ದು. ವಿದೇಶಿ ಚಂದ್ರಶೇಖರ್, ಇದರ ಜೊತೆಗೆ ಇನ್ನೇನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಅಲ್ಲಿ ಒಳಭಾಗದಲ್ಲಿ ಏನ್ ನಡೀತಾ ಇದೆ ಸ್ಟೇಷನ್ ಒಳಗೆ? ಇನ್ಸೈಡ್ ಡೀಟೇಲ್ಸ್ ನಮಗೇನ್ ಲಭ್ಯ ಆಗ್ತಾ ಇದೆ ಸ್ಪಾಟ್ ನಲ್ಲಿ ಚಂದ್ರಶೇಖರ್?
ಖಂಡಿತವಾಗಿ ವಿದ್ಯಾಶ್ರೀ ಏನು ಈಗಾಗಲೇ 5 ಜನ ಆರೋಪಿಗಳನ್ನ ಕರ್ಕೊಂಡ್ ಬರಲಾಗಿದೆ. 5 ಜನಗಳನ್ನ ಕೂಡ ಏನು ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಳ್ಳಾಗ್ತಾ ಇದೆ. ಯಾಕೆಂತಂದ್ರೆ ಕೋರ್ಟ್ಗೆ ಕೆಲವೊಂದು ಮಾಹಿತಿಯನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ ನ ಏನೋ ಒಂದು ತೀರ್ಪು ಬಂದಿದೆ. ಆ ಒಂದು ಆರ್ಡರ್ ಕಾಪಿಯನ್ನ ಆ ಒಂದು ಕುಟುಂಬಸ್ಥರಿಗೆ ಕೆಲವೊಬ್ಬರಿಗೆ ವಿವರಣೆಯನ್ನ ಕೂಡ ಕೊಡ್ಲಾಗ್ತಾ ಇದೆ. ಯಾಕಂತಂದ್ರೆ ದರ್ಶನ್ ಅವರ ದಿನಕರ್ ಸುಗುದೀಪ್ ಕೂಡ ಇಲ್ಲಿಗೆ ಸದ್ಯಕ್ಕೆ ಸ್ಥಳಕ್ಕೆ ಆಗಮಿಸಿರುವಂತಹದ್ದು. ಹೀಗಾಗಿ ಅವರು ಅಂದ್ರೆ ಯಾವ ಮೆರಿಟ್ ಮೇಲೆ ಒಂದು ಅರೆಸ್ಟ್ ಆಗಿದೆ ಅನ್ನುವಂತಹ ವಿಚಾರವಾಗಿ ಒಂದು ಮಾಹಿತಿಯನ್ನ ಪೊಲೀಸರು ದಿನಕರ್ ಸುಗುದೀಪ್ಗೆ ನೀಡ್ತಾ ಇರುವಂತಹದ್ದು. ಉಳಿದಂತೆ ಏನು ಆರೋಪಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಎಲ್ಲಿ ಅರೆಸ್ಟ್ ಮಾಡಿದ್ವಿ, ಜೊತೆಗೆ ಅವರು ಯಾವ ಸಿಚುವೇಶನ್ ಅಲ್ಲಿ ಇದ್ರು, ಈ ಎಲ್ಲಾ ಮಾಹಿತಿಯನ್ನ ಕೂಡ ಪೊಲೀಸರು ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಜೊತೆಗೆ ಅದನ್ನ ಒಂದು ರೆಕಾರ್ಡ್ ಮೂಲಕ ಪೊಲೀಸರು ನ್ಯಾಯಾಧೀಶರಿಗೆ ರಿಮೈಂಡ್ ಕಾಪಿಯನ್ನ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಅವರು ಯಾವ ಸಿಚುವೇಶನ್ ಅಲ್ಲಿ ಇದ್ರು, ಯಾವ ಸ್ಥಳದಲ್ಲಿದ್ರು, ಜೊತೆಗೆ ಅವರು ಏನಾದ್ರೂ ಅರೆಸ್ಟ್ ಮಾಡ್ಬೇಕಾದ್ರೆ ನಿರಾಕರಿಸಿದ್ರ ಬರೋದಿಲ್ಲ, ನಾವೇ ಸರೆಂಡರ್ ಆಗ್ತೀವಿ ಅನ್ನುವಂತಹ ಏನಾದ್ರೂ ಒಂದು ಮಾಹಿತಿಯನ್ನ ಕೊಟ್ರ ಅನ್ನುವಂತಹ ವಿಚಾರ ಎಲ್ಲವನ್ನು ಕೂಡ ನಮೂದು ಮಾಡ್ಕೊಳ್ತಾರೆ. ನಮೂದು ಮಾಡ್ಕೊಂಡಂತಹ ನಂತರದಲ್ಲಿ ಅವರೆಲ್ಲರಿಗೂ ಕೂಡ ಅಂದ್ರೆ ಈಗಾಗಲೇ ಎಲ್ಲಾ ಆರೋಪಿಗಳಿಗೂ ಕೂಡ ಸದ್ಯಕ್ಕೆ ನ್ಯಾಯಾಧೀಶರ ಒಂದು ತೀರ್ಪನ್ನ ಅವರಿಗೆ ವಿವರಣೆಯಾಗಿ ಕೊಟ್ಟಿರುವಂತಹದ್ದು. ಇನ್ನು ಈ ಎಲ್ಲಾ ಮಾಹಿತಿಯನ್ನ ಕೊಟ್ಟಂತಹ ಆರೋಪಿಗಳನ್ನ ಲೈನ್ ಆಗಿ ಕೂರಿಸಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನೋ ಚಿತ್ರದುರ್ಗದಿಂದ ಬರ್ತಾ ಇರುವಂತಹ ಆರೋಪಿಗಳು ಬಂದ ತಕ್ಷಣವೇ ಅವ್ರು ಎಲ್ಲರನ್ನೂ ಕೂಡ ಒಮ್ಮೆಲೆ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಏನು ಪೊಲೀಸ್ ಠಾಣೆ ಒಳಗಡೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಇನ್ನು ಸರ್ಕಾರಿ ವೈದ್ಯರು ಜೊತೆಗೆ ಸರ್ಕಾರಿ ಒಬ್ಬ ಸಿಬ್ಬಂದಿ ಕೂಡ ಈಗಾಗಲೇ ಬಿಬಿಎಂಪಿಯ ಸಿಬ್ಬಂದಿ ಜೊತೆಗೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಬಂದು ಎಲ್ಲರಿಗೂ ಕೂಡ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮುಗಿಸಿರುವಂತಹದ್ದು. ಬೇಸಿಕ್ ಆಗಿ BP ಜೊತೆಗೆ ಶುಗರ್ ಜೊತೆಗೆ ಟೆಂಪರೇಚರ್ ಚೆಕಪ್ ಅನ್ನ ಮುಗಿಸಿರುವಂತಹದ್ದು. ಚಂದ್ರಶೇಖರ್, ಸಾಮಾನ್ಯವಾಗಿ ನಾವು ಗಮನಿಸಿದಂತಹ ರೀತಿ ಈ ರೀತಿಯಾಗಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಚೆಕಪ್ ನ ಮಾಡಿಸಲಾಗುತ್ತೆ. ಈ ಹಿಂದೆಯೂ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅದೇ ರೀತಿಯಾದಂತಹ ಪ್ರಕ್ರಿಯೆ ಆಗಿತ್ತು. ಆದ್ರೆ ಇವತ್ತು ಸ್ಟೇಷನ್ ನಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಿರೋದಕ್ಕೆ ಏನಾದ್ರೂ ರೀಸನ್ ಇದೆಯಾ? ಖಂಡಿತವಾಗಿಯೂ ವಿದ್ಯಾ, ಏನು ಈ ಹಿಂದೆ ಸಾಕಷ್ಟು ಬಾರಿ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಇವರನ್ನ ಏನು ಕೆಲವೊಂದು ಸೆಲೆಬ್ರಿಟಿಗಳನ್ನ ಆಸ್ಪತ್ರೆ ಬಳಿ ಕರ್ಕೊಂಡೋಗಾಗ ಅಲ್ಲಿ ಬೇರೆ ಒಂದು ರೋಗಿಗಳಿಗೆ ತೊಂದರೆ ಆಗುತ್ತೆ, ಜೊತೆಗೆ ಸಾಕಷ್ಟು ಜನ ಸೇರುವಂತಹ ಸಾಧ್ಯತೆ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಕಿರಿಕಿರಿ ಆಗುತ್ತೆ, ಜೊತೆಗೆ ಸಮಯದ ಅಭಾವ ಕೂಡ ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಬೇಗ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ಹಾಜರು ಪಡಿಸಬೇಕು ಅನ್ನುವಂತ ಚಿಂತನೆಯಲ್ಲಿ ಏನು ಠಾಣೆಗೆ ವೈದ್ಯರನ್ನ ಕರ್ಕೊಂಡು ವೈದ್ಯಕೀಯ ತಪಾಸಣೆಯನ್ನ ಮಾಡಿರುವಂತಹದ್ದು. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಆರೋಪಿ ಎಲ್ಲಿದ್ದಾನೆ ಆ ಒಂದು ಸಮಯದ ಅಭಾವ ಜೊತೆಗೆ ಕೆಲವೊಂದು ಸಿಚುವೇಶನ್ ಅನ್ನ ನೋಡಿಕೊಂಡು ಸ್ಥಳದಲ್ಲೇ ಮೆಡಿಕಲ್ ಚೆಕಪ್ ಅನ್ನ ಮಾಡುವಂತಹ ಪ್ರಾವಿಷನ್ ಇರುತ್ತೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಚೆಕಪ್ ಅನ್ನ ಏನು ಮುಂದುವರಿಸಿರುವಂತಹದ್ದು ಅಥವಾ ಈಗಾಗಲೇ ಪ್ರಕ್ರಿಯೆಯನ್ನ ಮುಗಿಸಿರುವಂತಹದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಕೆಲವೇ ಕ್ಷಣದಲ್ಲಿ ಚಿತ್ರದುರ್ಗದಿಂದ ಇಬ್ಬರು ಆರೋಪಿಗಳು ಜಗದೀಶ್ ಹಾಗೆ ಅನುಕುಮಾರ್ ಅವರಿಬ್ಬರನ್ನೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರ್ತಾ ಇದ್ದ ಹಾಗೆ ಎಲ್ಲ ಆರೋಪಿಗಳನ್ನ ಒಟ್ಟಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗ್ಲಾಗತ್ತೆ. ಅದಾದ ಬಳಿಕ ಅವರನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಜಗದೀಶ್, ಆರೋಪಿ ಜಗದೀಶ್ ಬೇಲ್ ಕ್ಯಾನ್ಸಲ್ ಆಗ್ತಾ ಇದ್ದ ಹಾಗೆ ಆತನನ್ನ ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಬಂದಂತಹ ಸಂದರ್ಭ, ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಂದಂತಹ ಸಂದರ್ಭ. ಜಗದೀಶ್ ತಾಯಿಯನ್ನ ಗಮನಿಸ್ತಾ ಇದ್ದೀರಿ, ಕಣ್ಣೀರ್ ಹಾಕ್ತಿದ್ದಾರೆ, ಅಳ್ತಿದ್ದಾರೆ, ಗೋಳಾಡ್ತಿದ್ದಾರೆ. ಮಗ ಬೇಲ್ ಮೇಲೆ ರಿಲೀಸ್ ಆಗ್ತಾ ಇದ್ದ ಹಾಗೆ ತಾಯಿ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಈಗ ಹಾಗಾಗಿಲ್ಲ. ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿದಂತಹ ಹಿನ್ನೆಲೆಯಲ್ಲಿ ಮಗನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಪೊಲೀಸರು ಮನೆ ಹತ್ರ ಬರ್ತಾ ಇದ್ದ ಹಾಗೆ ತಾಯಿ ಅಳುವುದಕ್ಕೆ ಶುರು ಮಾಡಿದ್ದಾರೆ. ವಟಾರದಲ್ಲಿದ್ದಂತಹ ಬೇರೆ ಮಹಿಳೆಯರು, ಅಕ್ಕಪಕ್ಕದವರು ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಜಗದೀಶ್. ತಾಯಿಯ ಕಣ್ಣೀರು ನೋಡಿ ಆತನೂ ಕೂಡ ಕಣ್ಣೀರು ಹಾಕಿದ್ದಾನೆ. ಕಣ್ಣೀರು ಹಾಕ್ತಾನೆ ಹೋಗಿ ಪೊಲೀಸರ ವೆಹಿಕಲ್ನ ಆತ ಹತ್ತಿದ್ದಾನೆ. ಅದನ್ನ ದೃಶ್ಯದಲ್ಲಿ ನೋಡಬಹುದು. ದರ್ಶನ್ ಅಭಿಮಾನಿಗಳು ಇವರೆಲ್ಲ ದರ್ಶನ್ರನ್ನ ಇದೇ ಮೊದಲ ಬಾರಿ ಮೀಟ್ ಮಾಡಿದವರಲ್ಲ. ಹಿಂದೆಯೂ ಕೂಡ ರಾಘವೇಂದ್ರ, ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದ್ದ, ಆತನ ಜೊತೆ ಈ ಹಿಂದೆಯೂ ಕೂಡ ದರ್ಶನ್ರನ್ನ ಮೀಟ್ ಮಾಡುವಂತಹ ಅವಕಾಶ ಇವರಿಗೆ ಸಿಕ್ಕಿತ್ತು. ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಜಗದೀಶ್ನ ಆಟೋ ಇದೆಯಲ್ಲ, ಆಟೋದಲ್ಲೇ ಮೊದಲಿಗೆ ಕಿಡ್ನಾಪ್ ಮಾಡೋದು ಇವರು ರೇಣುಕಾ ಸ್ವಾಮಿಯನ್ನ. ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಇದೆ ಈತನದ್ದು. ದರ್ಶನ್ ಅಭಿಮಾನಿಯಾಗಿ ಬಂದವನು ಆನಂತರ ತನ್ನ ನೆಚ್ಚಿನ ನಟನಿಗಾಗಿ ಎಂಥ ಕೃತ್ಯಕ್ಕಿಳಿತಾನೆ ನೋಡಿ. ಆ ಕೃತ್ಯಕ್ಕಿಳಿದಂತಹ ಕಾರಣಕ್ಕೆ ಇವತ್ತು ಮತ್ತೆ ಪರಪ್ಪನ ಅಗ್ರಹಾರದತ್ತ ಹೆಜ್ಜೆ ಹಾಕುವಂಥ
ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಬ್ಬರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಅನುಕುಮಾರ್ ಮನೆಯ ಪರಿಸ್ಥಿತಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಬಡತನದಲ್ಲಿದ್ದಾರೆ ಅಂತ ಹೇಳಿ. ಆ ಮನೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಕಂಡೀಷನ್ ಯಾವ ರೀತಿ ಆಗಿದೆ, ಅವರ ಫಿನಾನ್ಷಿಯಲ್ ಸ್ಟೇಟಸ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಅಂಥ ಬಡತನ, ಆ ಬಡತನದ ಮಧ್ಯೆ ನಟ ದರ್ಶನ್ರ ಮೇಲೆ ಹುಚ್ಚು ಅಭಿಮಾನ, ಆ ಅಭಿಮಾನ ಅತಿರೇಕಕ್ಕೆ ಹೋಗಿ ಬ್ಲೈಂಡ್ ಆಗಿ ಅಭಿಮಾನ ಕಣ್ಣಿಗೆ ಪಟ್ಟಿ ಹಾಕ್ಬಿಟ್ಟಿತ್ತು. ಅದರ ಪರಿಣಾಮ ಕುರುಡರಂತೆ ಯಾರೋ ಮಾಡಬೇಕಾಗಿದ್ದಂತಹ ಪಾಪ ಕೃತ್ಯದಲ್ಲಿ ಇವರು ಕೂಡ ಭಾಗಿಯಾಗ್ಬಿಡ್ತಾರೆ. ಆರಂಭದಿಂದ ಅದು ಕೂಡ ಕಿಡ್ನಾಪ್ ಮಾಡುವಂತಹ ಸಂದರ್ಭದಿಂದ ಜೊತೆಗಿದ್ದವರು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತಹ ಟೈಮ್ನಲ್ಲಿ ಜೊತೆಗೆ ಆತನನ್ನ ತಮ್ಮೊಂದಿಗೆ ಕರ್ಕೊಂಡು ಹೋದವರು ಪಟ್ಟಣಗೆರೆಯ ಶೆಡ್ಗೆ. ಜಗದೀಶ ಆಗಿರಬಹುದು ಅಥವಾ ಅನುಕುಮಾರ್ ಆಗಿರಬಹುದು. ಬಡತನ ಇದೆ ಮನೆಯಲ್ಲಿ. ಹೆತ್ತವರ ಕಂಡೀಷನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಆ ಹೆತ್ತವರು ಮಾಡಿದಂಥ ತಪ್ಪೇನು? ಇಂಥ ಮಕ್ಕಳನ್ನ ಬಹುಶಃ ಹೆತ್ತಿದ್ದೇ ಅವ್ರ ತಪ್ಪು ಅಂತ ಅನ್ಸುತ್ತೆ. ಅಭಿಮಾನದ ಅತಿರೇಕಕ್ಕೆ ಹೋಗಿ ತಮ್ಮ ನೆಚ್ಚಿನ ನಟನಿಗಾಗಿ ಎಂಥ ಮಹಾಪರಾಧ ಮಾಡಿಬಿಟ್ರು ನೋಡಿ. ಹೀರೋನ ಕಣ್ಣಲ್ಲಿ ತಾವು ಹೀರೋಗಳಾಗಬೇಕು ಅಂತ ಅಂದುಕೊಂಡಿದ್ರೋ ಏನೋ, ಆ ಹುಚ್ಚು ಭ್ರಮೆಯಲ್ಲಿ, ಆ ಹುಚ್ಚು ಕಲ್ಪನೆಯಲ್ಲಿ ಇವರು ಮಾಡಿದಂಥ ತಪ್ಪಿಗೆ 6 ತಿಂಗಳು ಜೈಲಲ್ಲಿ ಬಂದಿದ್ದಾರೆ. ಆನಂತರ ಜಾಮೀನು ಹೇಗೋ ಸಿಕ್ತು. ಈಗ ಆ ಜಾಮೀನು ರದ್ದಾಗಿದೆ. ಮತ್ತೆ ಜೈಲಿನತ್ತ ಹೆಜ್ಜೆ ಹಾಕುವಂಥ ಸಮಯ ಬಂದಿದೆ. ಜಗದೀಶ್ ಈ ಕಣ್ಣೀರು ಹಾಕ್ತಿದ್ದಾನೆ. ತಪ್ಪು ಮಾಡೋಕ್ಕೂ ಮುಂಚೆ ವಿವೇಚನೆ ಇದ್ದಿದ್ರೆ, ಆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಇವ್ರು ಕರ್ಕೊಂಡು ಹೋದ್ರಲ್ಲ, ಆ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸಿದ್ದಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವನ್ ಅನುಕುಮಾರ್ ಕಂಡೀಷನ್ನು ಅಷ್ಟೇ. ಅನುಕುಮಾರ್ ತಂದೆಯನ್ನೆಲ್ಲ ಕಳ್ಕೊಂಡ್ಬಿಟ್ಟ ಆ ಸಂದರ್ಭದಲ್ಲಿ. ಅವನ ಮನೆ ಪರಿಸ್ಥಿತಿಯಂತೂ ನಿಜಕ್ಕೂ ಹೇಳೋಕ್ ಸಾಧ್ಯ ಇಲ್ಲ. ಅಂಥ ದುಃಖದ ಸಿಚುವೇಶನ್ ಆತನ ಮನೆಯಲ್ಲಿ ಆ ಸಂದರ್ಭದಲ್ಲಿ ಆಗಿದ್ದು. ಅರೆಸ್ಟ್ ಆಗಿದ್ದಂಥ ಟೈಮ್ನಲ್ಲೇ ಪ್ರಾಣ ಕಳ್ಕೊಂಡ್ಬಿಡ್ತಾರೆ ತಂದೆ. ಮನೆಯ ಪರಿಸ್ಥಿತಿ ಎಷ್ಟು ತೀರಾ ಬಡತನದಲ್ಲಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಆ ದೃಶ್ಯಗಳು. ಅಂಥ ಸಿಚುವೇಶನ್ನಲ್ಲಿರೋರ ದುರವಸ್ಥೆ ನೋಡಿ. ಮಾಡಿದಂಥ ತಪ್ಪಿಗೆ ಈಗ ಮತ್ತೆ ಪರಪ್ಪನ ಅಗ್ರಹಾರದತ್ತ ಹೆಜ್ಜೆಯನ್ನ ಹಾಕುವಂಥ ಪರಿಸ್ಥಿತಿ. ಮತ್ತೋರ್ವನನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ಅರೆಸ್ಟ್ ಆದಾತ ದರ್ಶನ್ಗೆ ಮ್ಯಾನೇಜರ್ ಆಗಿದ್ದೋನು. ಮೈಸೂರಿನ ದರ್ಶನ್ರ ಫಾರ್ಮ್ ಹೌಸ್ನ ನೋಡ್ಕೊಳ್ತಾ ಇದ್ದಂಥ ವ್ಯಕ್ತಿ ನಾಗರಾಜ್. ದರ್ಶನ್ನ ಮೀಟ್ ಮಾಡಬೇಕು, ನಟ ದರ್ಶನ್ರನ್ನ ಮಾತನಾಡಿಸ್ಬೇಕು ಅಂದ್ರೆ ಮೊದಲು ಈತನನ್ನ ಕ್ರಾಸ್ ಮಾಡಬೇಕಾಗಿತ್ತು. ನಾಗರಾಜ್ ಕಂಪ್ಲೀಟ್ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ, ಎಲ್ಲವನ್ನ ಮೇಂಟೈನ್ ಮಾಡ್ತಾ ಇದ್ದ. ರೇಣುಕಾಸ್ವಾಮಿ ಕಿಡ್ನಾಪ್ ಕೇಸ್ನಲ್ಲೂ ಈತನ ಪಾತ್ರ ಬಹಳ ದೊಡ್ಡದಿತ್ತು. ಆನಂತರ 4 ಜನರನ್ನ ಇವರು ಹುಡುಕ್ತಾರಲ್ಲ ಸರೆಂಡರ್ ಮಾಡ್ಸಕ್ಕೆ, ನಾವೇ ಕೊಲೆ ಮಾಡಿದ್ದು ಅಂತ ಹೋಗಿ ಸರೆಂಡರ್ ಆಗ್ಬಿಡಿ ಅಂತ ಹೇಳಿ ಸೆಟ್ ಮಾಡ್ತಾರಲ್ಲ, ಆ ಸೆಟ್ ಮಾಡೋದ್ರಲ್ಲೂ ಕೂಡ ಈತನ ಪಾತ್ರ ಬಹಳ ದೊಡ್ಡದಿತ್ತು. ಅಂದ್ರೆ ಸಾಕ್ಷಿ ನಾಶ ಮಾಡುವಂಥ ವಿಚಾರದಲ್ಲೂ ಈತನ ಪಾತ್ರ ಆಯಿತು, ಕೊಲೆಯ ವಿಚಾರದಲ್ಲೂ ಈತನ ಪಾತ್ರ ಆಯಿತು. ಹಾಗಾಗಿನೇ ಬೇಲ್ ರದ್ದಾಗಿರೋದು. ಆತನನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಜಗ್ಗ ಅನ್ನುವನ್ನ ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಾಗ್ತಾ ಇದೆ. 5 ಜನ ಆಲ್ರೆಡಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿದ್ದಾರೆ. ಇವರಿಬ್ರು ಬರಬೇಕು. ಬರ್ತಾ ಇದ್ದ ಹಾಗೆ ನೇರವಾಗಿ ನ್ಯಾಯಾಧೀಶರ ನಿವಾಸಕ್ಕೆ, ಕೋರ್ಟ್ ಸಮಯ ಮುಗ್ದಿರೋದ್ರಿಂದ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗುತ್ತೆ. ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಪೊಲೀಸರು. ಅದಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಎಲ್ಲ 7 ಜನ ಆರೋಪಿಗಳನ್ನ ಶಿಫ್ಟ್ ಮಾಡ್ತಾರೆ ಪೊಲೀಸರು. ಇವತ್ತಿನಿಂದಾನೇ 7 ಜನ ಆರೋಪಿಗಳಿಗೆ ಪರಪ್ಪನ ಅಗ್ರಹಾರದ 2ನೇ ಅಧ್ಯಾಯ ಜೈಲ್ ಡೈರಿ ಪಾರ್ಟ್ 2 ಆರಂಭ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.